ಹಲೋ ಆಲ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತಿನ ಈ ವಿಡಿಯೋದಲ್ಲಿ ಸೋಯಾ ಚಂಕ್ಸ್ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಫಸ್ಟು ನಾನಿಲ್ಲಿ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆನ ಜಾಸ್ತಿ ಬಿಸಿ ಆಗಕ್ಕೆ ಬಿಡಬಾರ್ದು. ಎಣ್ಣೆ ಹಾಕಿ 5 ಸೆಕೆಂಡ್ಸ್ಗೆ ನಾವು ಯಾವ ಪದಾರ್ಥ ಸೇರಿಸ್ಬೇಕು ಅಂತ ಇರ್ತೀವೋ ಆ ಪದಾರ್ಥನ ಹಾಕಬೇಕು. ಏನಕ್ಕೆ ಅಂತ ಹೇಳಿದರೆ, ನಾವು ಬಿಸಿ ಎಣ್ಣೆಗೆ ಯಾವುದೇ ಪದಾರ್ಥ ಸೇರಿಸೋದ್ರಿಂದ ಅದು ಒಂಥರ ಸೀದೋಗೋ ಥರ ಅನಿಸುತ್ತೆ. ನಾವೇನೇ ಪದಾರ್ಥ ಮಾಡಬೇಕು ಅಂದರೆ ಅದ್ರ ಟೇಸ್ಟೇ ಬೇರೆ ಥರ ಅನಿಸುತ್ತೆ. ಅದಕ್ಕೋಸ್ಕರ ಇವಾಗ ನಾನಿಲ್ಲಿ ಈರುಳ್ಳಿ ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಫ್ರೈ ಕೊಡ್ತಿದ್ದೀನಿ. ಅದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು, ಅಲ್ಲಿ ತನಕ ಫ್ರೈ ಕೊಡಿ. ನಾನಿವಾಗ ಇಲ್ಲಿ ಒಂದು ಕಟ್ ಕೊತ್ತಂಬರಿ ಮತ್ತು ಮಿಂಟ್ ಲೀವ್ಸ್ ಪುದೀನನ ಸೇರಿಸ್ತಿದ್ದೀನಿ. ನೀವು ಕ್ವಾಂಟಿಟಿ ನೋಡಿಕೊಂಡು ಎಷ್ಟು ಸೇರಿಸ್ಬೇಕು ಅಂತ ಸೇರಿಸಿ. ಬಿಕಾಸ್ ನಾನು ಬರೀ 4 ಜನಕ್ಕೆ ಆಗಿರೋದ್ರಿಂದ ನಮ್ಗೆ ಇಷ್ಟು ಸಾಕಾಗುತ್ತೆ. ನೀವು ಕ್ವಾಂಟಿಟಿ ನೋಡಿ ನಿಮ್ಗೆ ಎಷ್ಟು ಬೇಕು ಅಂತ ಸೇರಿಸ್ಕೊಳ್ಳಿ. ಮತ್ತು ಇಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಕೊಡೋಣ. ಕೊತ್ತಂಬರಿ ಪುದೀನ ಎಲ್ಲ ಸ್ವಲ್ಪ ಬಾಡಬೇಕು ಮತ್ತು ಈರುಳ್ಳಿ ಟ್ರಾನ್ಸ್ಪರೆಂಟ್ಗೆ ಟರ್ನ್ ಆಗಬೇಕು. ಅಲ್ಲಿ ತನಕ ಸ್ವಲ್ಪ ಚೆನ್ನಾಗಿ ಫ್ರೈ ಕೊಡಿ. ನಾವೆಷ್ಟು ಚೆನ್ನಾಗಿ ಇಲ್ಲಿ ಹುರ್ಕೋತೀವೋ ಅಷ್ಟು ಚೆನ್ನಾಗಿ ಮಸಾಲ ರೆಡಿ ಆಗುತ್ತೆ. ನೋಡಿ, ಈ ಥರ ಹುರ್ಕೊಂಡು ಅದು ಕಂಪ್ಲೀಟ್ಲಿ ಕೂಲ್ ಆಗಬೇಕು. ನೀವು ಮಿಕ್ಸಿಗೆ ಹಾಕೋಕ್ಕಿಂತ ಮುಂಚೆ ಅದು ಕಂಪ್ಲೀಟ್ಲಿ ಕೂಲ್ ಆಗಿದೆಯಾ ಅಂತ ನೋಡಿಕೊಂಡು ಮಿಕ್ಸಿ ಮಾಡಿ. ಬಿಸಿಲೇ ರುಬ್ಬಿದಾಗ ಅದು ಒಂಥರ ಬೇರೆ ಥರ ಅನಿಸುತ್ತೆ, ಟೇಸ್ಟು ಚೆನ್ನಾಗಿರಲ್ಲ ಅಷ್ಟೊಂದು. ನೋಡಿ, ಇವಾಗ ಮಿಕ್ಸಿ ಪೇಸ್ಟು ತೀರಾ ನುಣ್ಣಗೂ ಬೇಡ, ತೀರಾ ರಫಾಗೂ ಬೇಡ, ಮೀಡಿಯಮ್ ಆಗಿ ರುಬ್ಕೊಳ್ಳಿ. ನಾನಿವಾಗ ಅದೇ ಪ್ಯಾನ್ಗೆ ಆಯಿಲು ಮತ್ತು ಓಲ್ ಪಲಾವ್ ಸ್ಪೈಸಸ್ನ ನಾನು ಇಲ್ಲಿ ಸೇರಿಸ್ತಿದ್ದೀನಿ. ನೋಡಿ, ಈಗಲೂ ಅಷ್ಟೇ ಎಣ್ಣೆ ಜಾಸ್ತಿ ಕಾದಿಲ್ಲ. ಆವಾಗ ನಾನು ಈ ಸ್ಪೈಸಸ್ನೆಲ್ಲ ಆ್ಯಡ್ ಮಾಡಿದ್ದೀನಿ. ಸ್ಪೈಸಸ್ ಆ್ಯಡ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಬಿಡೋಣ. ಅದು ಫ್ಲೇವರೆಲ್ಲ ಎಣ್ಣೆ ಚೆನ್ನಾಗಿ ಬಿಟ್ಕೊಳ್ಳಿ. ನಾನಿವಾಗ ಇಲ್ಲಿ ಮಿಂಟ್ ಲೀವ್ಸ್ನ ಆ್ಯಡ್ ಮಾಡ್ತಿದ್ದೀನಿ. ಈರುಳ್ಳಿ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಕೊಡ್ತಿದ್ದೀನಿ. ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ. ಚೆನ್ನಾಗಿ ಫ್ರೈ ಆದಷ್ಟು ತುಂಬ ಚೆನ್ನಾಗಿ ಬರುತ್ತೆ ಬಿರಿಯಾನಿ. ಮತ್ತು ಇಲ್ಲಿ ಬೀನ್ಸ್ನ ಆ್ಯಡ್ ಮಾಡ್ತಿದ್ದೀನಿ. ಚೆನ್ನಾಗಿ ಫ್ರೈ ಕೊಡಿ ಬೀನ್ಸ್ ಆ್ಯಡ್ ಆದಮೇಲೆ. ನೆಕ್ಸ್ಟ್ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಹಾಕಿ ಫ್ರೈ ಕೊಡ್ತಿದ್ದೀನಿ. ಶುಂಠಿ ಬೆಳ್ಳುಳ್ಳಿಲಿರೋ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಕೊಡಿ. ನೆಕ್ಸ್ಟ್ ನಾನಿಲ್ಲಿ ಟೊಮೊಟೊನ ಆ್ಯಡ್ ಮಾಡ್ತಿದ್ದೀನಿ. ಏನು ಮಾಡಬೇಕು ಅಂದರೆ, ಈ ಟೊಮೊಟೊ ಸಾಫ್ಟ್ ಆಗಬೇಕು ಅಂತ ಟೊಮೊಟೊ ಹಾಕಿದ ತಕ್ಷಣ ಉಪ್ಪು ಹಾಕ್ಬಿಡ್ತಾರೆ. ಬಟ್ ಹಂಗೆ ಮಾಡಬಾರ್ದು. ಟೊಮೊಟೊನ ಸ್ವಲ್ಪ ಚೆನ್ನಾಗಿ ಫ್ರೈ ಕೊಟ್ಟು ಉಪ್ಪು ಹಾಕಿದ್ರೆ ಅದು ಚೆನ್ನಾಗಿ ರುಚಿ ಕೊಡುತ್ತೆ. ಮತ್ತು ಇಲ್ಲಿ ಸ್ವಲ್ಪ ಚೆನ್ನಾಗಿ ಹಂಗೆ ಫ್ರೈ ಮಾಡಿ. ಚೆನ್ನಾಗಿ ಫ್ರೈ ಆಯಿತು ಅಂದಮೇಲೆ ಸೋಯಾ ಚಂಕ್ಸ್ನ ನಾನು ಬಿಸಿನೀರಲ್ಲಿ ನೆನೆಸಿಕ್ಕಿದ್ದೆ. ಅದನ್ನು ಸ್ವಲ್ಪ ಚೆನ್ನಾಗಿ ವಾಶ್ ಮಾಡ್ಕೊಂಡು ಇಲ್ಲಿ ತಿರ್ಗಾ ಸೇರಿಸ್ತಿದ್ದೀನಿ. ಅದು ಸೇರಿಸಿ ಸ್ವಲ್ಪ ಚೆನ್ನಾಗಿ ಫ್ರೈ ಕೊಡಬೇಕು. ಮಸಾಲ ಎಲ್ಲ ಸೋಯಾ ಚಂಕ್ಸ್ ಒಳಗೆ ಹಿಡಿಬೇಕು. ಸ್ವಲ್ಪ ಚೆನ್ನಾಗಿ ಫ್ರೈ ಕೊಟ್ಟು ಒಂದು 2 ನಿಮಿಷ ಹಂಗೆ ನಾನು ಕುಕ್ ಮಾಡ್ಕೊತೀನಿ. ಹಂಗೆ ಬಿಟ್ಬಿಡ್ತೀನಿ. ಲಿಡ್ ಕ್ಲೋಸ್ ಮಾಡಿ ಒಂದು 2 ನಿಮಿಷ ಬಿಟ್ಬಿಡ್ತೀನಿ. ಇವಾಗ ನಾನು ಇದಕ್ಕೆ ಗರಂ ಮಸಾಲ, ಬಿರಿಯಾನಿ ಪೌಡರ್ ಮತ್ತು ಧನಿಯಾ ಪುಡಿ ಸೇರಿಸಿ ಚೆನ್ನಾಗಿ ಫ್ರೈ ಕೊಡ್ತಿದ್ದೀನಿ. ನಾವೇನನ್ನೇ ಹಾಕಿದ್ರೂ ಪದಾರ್ಥ ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಕೊಡಬೇಕು ಫಸ್ಟು, ಆಮೇಲೆ ನೆಕ್ಸ್ಟ್ ಪದಾರ್ಥನ ಸೇರಿಸ್ಬೇಕು. ಹಿಂಗೆ ಮಾಡೋದ್ರಿಂದ ತುಂಬ ರುಚಿಯಾಗಿ ಬಿರಿಯಾನಿ ಬರುತ್ತೆ. ಇವಾಗ ನಾವು ಆವಾಗಲೇ ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಮಿಕ್ಸಿಲಿ, ಅದನ್ನು ನಾನು ಇವಾಗ ಇಲ್ಲಿ ಸೇರಿಸ್ತಿದ್ದೀನಿ. ಇದನ್ನು ಅಷ್ಟೇ ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಹುರಿಬೇಕು. ಚೆನ್ನಾಗಿ ಹುರಿದಾಗ ತುಂಬ ಚೆನ್ನಾಗಿ ಬಿರಿಯಾನಿ ಬರುತ್ತೆ. ನೋಡಿ, ಇವಾಗ ಆಯಿಲೆಲ್ಲ ಸಪ್ರೇಟ್ ಆಗಿದೆ. ಆಯಿಲೆಲ್ಲ ಸಪ್ರೇಟ್ ಆದಮೇಲೆ ಈ ಥರ ಸ್ವಲ್ಪ ಹಂಗೆ ನಾನು ಚೆನ್ನಾಗಿ ಫ್ರೈ ಕೊಡ್ತಿದ್ದೀನಿ. ಚೆನ್ನಾಗಿ ಫ್ರೈ ಕೊಟ್ಟಾಗ ಅದೊಂಥರ ಟೇಸ್ಟ್, ನಾವೇನೇ ಹಾಕಿದ್ರೂ ಸ್ವಲ್ಪ ಹೊತ್ತು ಫ್ರೈ ಕೊಡಬೇಕು. ಆವಾಗ ತುಂಬ ರುಚಿ ಅನಿಸುತ್ತೆ ಬಿರಿಯಾನಿ. ಇವಾಗ ನಾನು 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಹಾಕ್ತಿದ್ದೀನಿ. ನೀವು ಅಳತೆನ ಇದೇ ಥರ ತೊಗೋಬೇಕು. ಇವಾಗ ಇದು ಪರ್ಫೆಕ್ಟ್ ಅಳತೆ ಅಂತ ಹೇಳ್ಬೋದು. 1 ಲೋಟ ಅಕ್ಕಿಗೆ 2 ಲೋಟ ನೀರು, ಹಾಗೆ 2 ಲೋಟ ಅಕ್ಕಿಗೆ 4 ಲೋಟ ನೀರು ಥರ ನಾನು ಸೇರಿಸ್ತಿದ್ದೀನಿ. ನೋಡಿ, ಇವಾಗ ಸ್ವಲ್ಪ ಅದು ಚೆನ್ನಾಗಿ ಕುದೀಲಿ. ನೋಡಿ, ಇವಾಗ ಕುದಿ ಬರ್ತಿದೆ. ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಕುದಿ ಹತ್ತಿದ ತಕ್ಷಣ ನಾನು ಅಕ್ಕಿ ಹಾಕಲ್ಲ. ಒಂದು 2 ನಿಮಿಷ ಕುದೀಲಿ ಅಂತ ಬಿಟ್ಬಿಡ್ತೀನಿ, ಆಮೇಲೆ ಅಕ್ಕಿ ಹಾಕ್ತೀನಿ. ನೋಡಿ, ಇವಾಗ ನಾನು 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. 2 ಗ್ಲಾಸ್ ಅಕ್ಕಿ ನಾನು ಇಲ್ಲಿ ಸೇರಿಸಿ ಸ್ವಲ್ಪ ಚೆನ್ನಾಗಿ ಫಸ್ಟು ಹಂಗೆ ಸೌಟಲ್ಲಿ ತಿರುಗಿ ಲಿಡ್ ಕ್ಲೋಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡ್ತೀನಿ. ಸ್ವಲ್ಪ ಹೊತ್ತು ಆದಮೇಲೆ
ಇವಾಗೊಂದು 40% ಕುಕ್ ಆಗಿದೆ. ಆವಾಗವಾಗ ಲಿಡ್ ತೆಗೆದು ತಿರುಗ್ತಿರ್ಬೇಕು, ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ನಾವು ಪಾತ್ರೆಯಲ್ಲಿ ಅಲ್ವಾ ಮಾಡ್ತಿರೋದು, ಸೊ ಅದಕ್ಕೋಸ್ಕರ ಇನ್ನೊಂದು 15 ನಿಮಿಷ ನಾನು ಬೇಯಿಸ್ತೀನಿ ಮುಚ್ಚಿ, ಹಂಗೆ ಲೋ ಫ್ಲೇಮಲ್ಲೇ ಬೇಯಿಸ್ತೀನಿ. ಒಂದು 15 ನಿಮಿಷ ಆದಮೇಲೆ ಒಂದು 80% ಕುಕ್ ಆಗಿದೆ. ಈ ಟೈಮಲ್ಲಿ ನಾನು ಹುಳಿ ಟೊಮೊಟೊ ಸೇರಿಸಿದ್ದು, ಸೊ ನೀವು ಮೊಸರು ಸೇರಿಸ್ಬೋದು. ನಾನು ಆದರೆ ಇಲ್ಲಿ ಮೊಸರು ಸೇರಿಸಿಲ್ಲ. ಹಾಫ್ ಲೆಮನ್ನ ನಾನಿಲ್ಲಿ ಸೇರಿಸ್ತೀನಿ. ನಿಮಗೆ ಲೆಮನ್ ಫ್ಲೇವರ್ ತುಂಬ ಇಷ್ಟ ಅಂತ ಹೇಳಿದ್ರೆ ನೀವು ಇಲ್ಲಿ 1 ಲೆಮನ್ ಕೂಡ ಆ್ಯಡ್ ಮಾಡ್ಬೋದು. ಇದೇ ಟೈಮಲ್ಲಿ ಒಂದ್ಸಲಿ ಮಿಕ್ಸ್ ಕೊಟ್ಟು ತುಪ್ಪ ಕೂಡ ನೀವು ಇದೇ ಟೈಮಲ್ಲಿ ಸೇರಿಸ್ಬೇಕಾಗತ್ತೆ. ನಾನಿಲ್ಲಿ ತುಪ್ಪ ಹಾಕಿಲ್ಲ, ನನಗೆ ಲೆಮನ್ ಫ್ಲೇವರ್ ಸಾಕು, ಸೊ ಅದಕ್ಕೋಸ್ಕರ ನಾನು ಇಲ್ಲಿ ತುಪ್ಪ ಸೇರಿಸಿಲ್ಲ. ನಿಮಗೆ ತುಪ್ಪ ಬೇಕು ಅಂದರೆ ಈ ಟೈಮಲ್ಲಿ ಸೇರಿಸಲಿ. ನಾನಿವಾಗ ಕೊನೆಗೆ ಸ್ವಲ್ಪ ಕೊತ್ತಂಬರಿನ ಸೇರಿಸ್ತಿದ್ದೀನಿ. ಕೊತ್ತಂಬರಿ ಸೇರಿಸಿ ಒಂದ್ಸಲಿ ಮಿಕ್ಸ್ ಕೊಟ್ಟು ಇನ್ನೊಂದು 2 ನಿಮಿಷ ಬೇಯಿಸ್ತೀನಿ ನಾನು. ಇನ್ನೊಂದು 2 ನಿಮಿಷ ಆದಮೇಲೆ ಪರ್ಫೆಕ್ಟಾದ ಸೋಯಾ ಚಂಕ್ಸ್ ಬಿರಿಯಾನಿ ರೆಡಿ ಆಗುತ್ತೆ. ಬಿರಿಯಾನಿ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ನೀವು ಒಂದ್ಸಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಇದೇ ರೀತಿ ಹೆಚ್ಚಿನ ರೆಸಿಪಿಗಾಗಿ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.